ನಮಸ್ಕಾರ ಸ್ನೇಹಿತರೆ. ಏನಪ್ಪ ವಿಷಯ ಅಂದರೆ, ಮೋದಿಯವರು ಬಂದರು, ಮಾತಾಡಿದ್ರು, ಓಕೆ. ಆದರೆ ಈ ಕೋಮು ಗಲಭೆ ಸೃಷ್ಟಿ ಮಾಡೋ ಅಂತಾರ ಮಾತಾಡ್ಬಿಟ್ಟು ಹೋಗಿರೋದು ಎಷ್ಟರ ಮಟ್ಟಿಗೆ ಸರಿ ನನಗಂತೂ ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ. ಏನಪ್ಪ ಮಾತಾಡಿದ್ದಾರೆ ಅಂದರೆ, ಏನಾದರೂ ಅಪ್ಪಿತಪ್ಪಿ ಕಾಂಗ್ರೆಸ್ ಅವ್ರಿಗೆ ಏನಾದರೂ ಓಟ್ ಹಾಕ್ಬಿಟ್ರೆ ಹಿಂದೂಗಳ ತಾಳಿಗಳನ್ನ ಕಿತ್ಬಿಟ್ಟು ಮುಸ್ಲಿಮ್ಸ್ ಅವರ ಮಹಿಳೆಯರಿಗೆ ಕೊಡ್ತಾರೆ ಇವರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ನಾಚಿಕೆ ಆಗಬೇಕು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಥರ ಸ್ಟೇಟ್ಮೆಂಟಿಂದ ಏನಾಗುತ್ತೆ ಅಂತ ಒಂದು ಕಾಮನ್ ಸೆನ್ಸ್ ಬೇಡವಾ ನಮ್ಮ ಪ್ರಧಾನಿಯವರಿಗೆ? ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ, ಇವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದ್ರ ಮೇಲೆ ಜನಗಳ ಹತ್ರ ಓಟ್ ಕೇಳಬೇಕು. ಈ ಥರ ಕೋಮು ದ್ವೇಷನೇ ಪ್ರಧಾನಿ ಸೃಷ್ಟಿ ಮಾಡಿಬಿಟ್ರೆ ಹೆಂಗೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಕಾಂಗ್ರೆಸ್ ಸರ್ಕಾರ ಏನನ್ನು ಸಪೋರ್ಟ್ ಮಾಡ್ತಿದೆ, ಆ ಭಾಗ್ಯಗಳನ್ನ ಕೊಟ್ಟಿದೆ, ಇವ್ರಿಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಇವರಂತೂ ಏನೋ ರೈತರನ್ನ ಆದಾಯನ ಡಬಲ್ ಮಾಡಿಬಿಡ್ತೀನಿ, ಸ್ಮಾರ್ಟ್ ಸಿಟಿ ಮಾಡಿಬಿಡ್ತೀನಿ ಅಂತ ರೊಚ್ಕೆದ್ಬಿಟ್ಟು ಏನೇನೋ ಡೈಲಾಗ್ ಬಿಟ್ಟಿದ್ರು. ಒಂದು ಸ್ಮಾರ್ಟ್ ಸಿಟಿನೂ ಕಾಣೆ, ಈ ಸೈಡು ಏನು ರೈತರಿದ್ದಾರೆ ಅವರ ಆದಾಯನೂ ದುಪ್ಪಟ್ಟಾಗಲಿಲ್ಲ. ಇರೋದು ಗೊಬ್ಬರ ರೇಟೆಲ್ಲ ಜಾಸ್ತಿ ಮಾಡಿ ರೈತರ ಹತ್ರ ಕಿತ್ಕೊಂಡು ರೈತರಿಗೆ ದುಡ್ಡು ಕೊಟ್ಟರು. ಈ ಥರ ಎಲ್ಲ ಮಾಡ್ಕೊಂಡು ಹೋದ್ರೂ ಇವ್ರಿಗೆ ಓಟ್ ಕೇಳೋ ಅರ್ಹತೆ ಏನಿದೆ? ರಾಮ ಮಂದಿರ ಕಟ್ಬಿಟ್ಟು ರಾಮನ್ನ ಮುಂದೆ ಇಟ್ಕೊಂಡು ಓಟ್ ಭಿಕ್ಷೆ ಕೇಳೋ ಪರಿಸ್ಥಿತಿಗೆ ಪ್ರಧಾನಿಯವರು ಬಂದಿದ್ದಾರೆ. ಹಿಂದುತ್ವ ರಾಷ್ಟ್ರ ಅಂತಿದ್ದಾರೆ. 70 ವರ್ಷಗಳಿಂದ ಯಾವ ರಾಷ್ಟ್ರದಲ್ಲಿದ್ವಿ ನಾವು? 70 ವರ್ಷಗಳಿಂದ ಪ್ರಧಾನಿ ಮೋದಿಯವರು ಏನು ಹಿಂದೂ ಆಗಿದ್ರೆ ಇಲ್ಲ ಮುಸ್ಲಿಮ್ಸ್ ಆಗಿದ್ರೆ ಒಂಚೂರು ಕಾಮನ್ ಸೆನ್ಸ್ ಇಲ್ದಿರ ಮಾತಾಡೋದಕ್ಕೆ ಇವರೆಲ್ಲ BJP ಅವ್ರು ಸರಿ. ಮತ್ತು ಕೋಮುವಾದ ಸೃಷ್ಟಿ ಮಾಡೋದಕ್ಕೆ ನಂಬರ್ 1 ಇವರು. ಆದ್ದರಿಂದ ಸ್ನೇಹಿತರೆ, ಒಂದು ಸತಿ ಯೋಚನೆ ಮಾಡಿ, ನಮ್ಮ ಪರಿಸ್ಥಿತಿ ಯಾವ ಥರ ಆಗಿಬಿಟ್ಟಿದೆ ಅಂದರೆ, ಇಂಡಿಯಾದು ಒಂದು ಅಭಿವೃದ್ಧಿ ಇಲ್ಲ, ಮತ್ತು ಯಾರಿಗೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಇವರು ಏನು ವರ್ಷಕ್ಕೆ 2 ಕೋಟಿ ಸೃಷ್ಟಿ ಮಾಡಿಬಿಡ್ತೀನಿ ಕೆಲಸ ಅಂದರು, ಎಲ್ಲ ಪುಂಗಿನೇ. ಮತ್ತು ಕಾಂಗ್ರೆಸ್ ಬಿಟ್ಕೊಟ್ಟಾಗ 2014ರಲ್ಲಿ ಇದ್ದ ಪೆಟ್ರೋಲ್ ರೇಟು ಬಂದ್ಬಿಟ್ಟು 71 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. 60 ರೂಪಾಯಿ ಇದ್ದ ಡೀಸೆಲ್ಲು 95 ರೂಪಾಯಿ ಚಿಲ್ಲರೆ ಆಗಿದೆ. ಮತ್ತು ಗ್ಯಾಸ್ ಬಂದ್ಬಿಟ್ಟು 410 ರೂಪಾಯಿ ಸಮಥಿಂಗ್ ಇತ್ತು, ಇವತ್ತು 1000 ರೂಪಾಯಿ ಆಗಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಇವ್ರ ಕೈಲಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಇವರಿಂದ ಯಾರಾದರೂ ಉದ್ಧಾರ ಆಗ್ತಿದ್ದಾರೆ ಅಂದರೆ ಒಂದು ಅಂಬಾನಿ, ಅದಾನಿ, ಇವರಿಬ್ಬರೇ ಉದ್ಧಾರ ಆಗ್ತಾ ಇರೋದು. ಜನಗಳನ್ನ ಸರ್ವನಾಶ ನಿಜವಾಗ್ಲೂ ಇವರೇ ಮಾಡೋದು. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ. ನಮಸ್ಕಾರ.